ಕೊತ್ತಿ ಮತ್ತು ಮೊಸಳೆಯ ಕಥೆ. ಒಮ್ಮೆ ಒಂದು ನದಿಯ ತೀರದಲ್ಲಿ ಒಂದು ಕೊತ್ತಿ ವಾಸಿಸುತ್ತಿತ್ತು. ಆ ಕೊತ್ತಿಗೆ ಹತ್ತಿರದಲ್ಲೇ ಒಂದು ದೊಡ್ಡ ಜಂಬು ಮರ ಇತ್ತು. ಆ ಮರದ ಮೇಲೆ ಸಿಹಿಯಾದ ಜಂಬು ಹಣ್ಣುಗಳು ಇವ್ವು. ಕೊತ್ತಿ ಪ್ರತಿದಿನ ಆ ಹಣ್ಣುಗಳನ್ನು ತಿನ್ನುತ್ತಿದ್ದಿತ್ತು. ಆ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು. ಒಂದು ದಿನ ಮೊಸಳೆ ಬಂದು ಕೊತ್ತಿಗೆ ಹೇಳಿತು, ಸಖ, ನನಗೂ ಸ್ವಲ್ಪ ಹಣ್ಣು ಕೊಡು. ಕೊತ್ತಿ ಸಂತೋಷದಿಂದ ಹಣ್ಣುಗಳನ್ನು ಕೊಟ್ಟಿತ್ತು. ಹೀಗೆ ಇಬ್ಬರು ಸ್ನೇಹಿತರಾದರು. ಒಂದು ದಿನ ಮೊಸಳೆಯ ಹೆಂಡತಿ ಹಣ್ಣು ತಿನ್ನಿ ಕೊತ್ತಿಯ ಹೃದಯವನ್ನು ತಿನ್ನಬೇಕು ಎಂದು ಬಯಸಿತು. ಅದು ಮೊಸಳೆಗೆ ಹೇಳಿತು, ಆ ಕೊತ್ತಿಯ ಹೃದಯ ನನಗೆ ಬೇಕು, ನೀನು ಅದನ್ನು ಕರೆತರು. ಮೊಸಳೆ ಕಷ್ಟದಿಂದ ಕೊತ್ತಿಯನ್ನು ಮೋಸ ಮಾಡಿ ತನ್ನ ಬೆನ್ನು ಮೇಲೆ ಕೂತುಕೊಳ್ಳುವಂತೆ ಹೇಳಿ ನದಿಯ ಮಧ್ಯಕ್ಕೆ ತಲುಪಿದಾಗ ಸತ್ಯ ಹೇಳಿತು. ಕೊತ್ತಿ ಚತುರನಾಗಿದ್ದ. ಅದು ತಕ್ಷಣ ಹೇಳಿತು, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ. ನನ್ನನ್ನು ತೀರಕ್ಕೆ ಕರೆದೊಯ್ಯು, ನಾನು ಅದನ್ನು ತೆಗೆದುಕೊಂಡು ಬರುತ್ತೇನೆ.